ನಮಸ್ಕಾರ ಸ್ನೇಹಿತರೆ, ಶ್ರೀ ಮಹಾಕಾಳಿ ಮೂಲಸ್ಥಳದ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನೆಂದರೆ, ಮೊದಲಿಗೆ ಯಾರಿಗೆ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ಗೊತ್ತಿಲ್ಲ, ನಮಗೆ ನಮ್ಮ ರಾಶಿ ನಕ್ಷತ್ರ ಗೊತ್ತಿಲ್ಲ ಅನ್ನೋರಿಗೆ ಇವತ್ತಿನ ವಿಡಿಯೋ ತುಂಬ ಸಹಾಯ ಆಗುತ್ತೆ. ಹುಟ್ಟಿದ ದಿನಾಂಕ, ಸಮಯ, ರಾಶಿ, ನಕ್ಷತ್ರ, ನಿಮ್ಮ ಜಾತಕ ಎಲ್ಲ ಗೊತ್ತಿದ್ರೂ ಕೂಡ ಇವತ್ತಿನ ಕಾಲಮಾನ ಚಕ್ರದ ಪ್ರಕಾರ ದೇವರಿಗೆ ಯಾವ ಪೂಜೆ ಮಾಡಬೇಕು, ಯಾವ ಮಂತ್ರಗಳಿಂದ ಪಠನೆ ಮಾಡಬೇಕು, ಯಾವ ಹೂವಿಂದ ಪೂಜೆ ಮಾಡಬೇಕು, ಯಾವ ನೈವೇದ್ಯವನ್ನು ಅರ್ಪಿಸಬೇಕು ಅನ್ನೋ ಸುಮಾರು ಗೊಂದಲಗಳಿರುತ್ತೆ. ಯಾವ ಬಣ್ಣದ ಬಟ್ಟೆಗಳನ್ನು ಹಾಕೋಬೇಕು, ಇವತ್ತು ನಮಗೆ ಯಾವ ನಂಬರ್ ಶುಭ ಆಗುತ್ತೆ, ಯಾವ ಗಿಡಮೂಲಿಕೆಗಳನ್ನು ತಂದು ಉಪಯೋಗಿಸ್ಕೋಬೇಕು ಅನ್ನೋ ಪ್ರತಿಯೊಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತಾ ಇದ್ದೀವಿ. ಹಾಗಾದರೆ ನೀವು ಏನು ಮಾಡಬೇಕು? ನೀವು ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಶಕ್ತಿ ಅನುಸಾರ, ಭಕ್ತಿ ಅನುಸಾರ, ನಿಮ್ಮ ಆಚಾರ ವಿಚಾರಗಳ ಪ್ರಕಾರ ದೈನಂದಿನ ಕರ್ಮಾದಿಗಳನ್ನು ಮುಗಿಸಿಕೊಂಡು ಇಲ್ಲಿ ಕೊಟ್ಟಿರೋ ಮಂತ್ರಗಳನ್ನು ಪಠಣೆ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಸಲ ಆಗುತ್ತೋ, 9 ಸಲ, 11 ಸಲ, 48 ಸಲ, 108 ಸಲ, 1008 ಸಲವರೆಗೂ ಈ ಮಂತ್ರಗಳನ್ನು ಪಠನೆ ಮಾಡಿ ಸಿದ್ಧಿ ಮಾಡ್ಕೋಬಹುದು. ದೇವನೊಬ್ಬ ನಾಮ ಹಲವು ಅನ್ನೋ ಹಾಗೆ ಯಾವ ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಹೇಗೆ ಪೂಜೆ ಮಾಡಬೇಕು, ಯಾವ ಮಂತ್ರಗಳನ್ನು ಪಠಿಸಬೇಕು ಅನ್ನೋ ಒಂದು ಸರಳ ಆಚರಣೆ ಇದಾಗಿರುತ್ತೆ. ಇದರ ಜೊತೆಗೆ ನಿಮ್ಮ ಮನೆ ದೇವರು, ಇಷ್ಟ ದೇವರು, ಗ್ರಾಮ ದೇವರು, ಕುಲದೇವರುಗಳನ್ನು ನೀವು ಪೂಜೆ ಮಾಡ್ಕೋಬಹುದು. ಪ್ರತಿದಿನ ನಿಮ್ಮ ಕರ್ಮಾದಿಗಳನ್ನು ಮುಗಿಸ್ಕೊಂಡು ನಿಮಗೆ ತಕ್ಕಂತೆ ನಿಮ್ಮ ಭಕ್ತಿಯ ಅನುಸಾರ, ನಿಮ್ಮ ಶಕ್ತಿಯ ಅನುಸಾರ ಹಾಗೆ ಮಾಡಿ ಹೀಗೆ ಮಾಡಿ ಆಡಂಬರದಲ್ಲೇ ಮಾಡಿ ಅಂತ ಹೇಳಕ್ಕೆ ಬರಲ್ಲ. ಭಕ್ತಿ ಶ್ರದ್ಧೆಯಿಂದ ಈ ಮಂತ್ರಗಳನ್ನು ಪಠನೆ ಮಾಡಿ ಸಿದ್ಧಿ ಮಾಡ್ಕೊಳ್ಳಿ. ಹಾಗೂ ಪ್ರತಿದಿನದ ಮಂತ್ರ ಮತ್ತು ಇನ್ನಿತರ ವಿವರಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೂಗಳು, ಗಿಡಮೂಲಿಕೆಗಳು, ಶುಭ ದಿನ, ಶುಭ ಸಂಖ್ಯೆ, ಮಹಾಕಾಳಿ, ಯಾವ ನೈವೇದ್ಯ, ಯಾವ ದೇವರಿಗೆ ಪೂಜೆ ಮಾಡಬೇಕು ಅನ್ನತಕ್ಕಂಥ ಸಂಕ್ಷಿಪ್ತ ಮಾಹಿತಿಗಳನ್ನ ಇಲ್ಲಿ ಕೊಡ್ತಾ ಇದ್ದೀವಿ. ನಮ್ಮ ರಾಶಿ ಅದಾಗಿದೆ, ನಮ್ಮ ರಾಶಿ ಇದಾಗಿದೆ, ನಮಗೆ ನಕ್ಷತ್ರ ಅದು ಇದು, ನಮ್ಮ ರಾಶಿ ಪ್ರಕಾರ ಇದನ್ನು ಮಾಡಬಹುದಾ ಅನ್ನೋ ಯಾವ ಗೊಂದಲಗಳನ್ನ, ಅನುಮಾನಗಳನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಗೃಹಿಣಿಯರು, ಮಕ್ಕಳು, ವಯಸ್ಸಾದವರು ಎಲ್ಲರೂ ನಿಮ್ಮ ಭಕ್ತಿ ಅನುಸಾರ ಈ ಪೂಜೆನ ಮಾಡ್ಕೋಬಹುದು. ಇಲ್ಲಿ ಕೊಟ್ಟಿರುವ ರೀತಿ ಯಾವ ಹೂವಿಂದ ಪೂಜೆ ಮಾಡಬೇಕು ಇವತ್ತು ದೇವರಿಗೆ ಅಂದರೆ, ಕೆಂಪು ತಾವರೆ ಇಲ್ಲ ದಾಸವಾಳ ಹೂವು, ಇಲ್ಲ ಸಂಪಿಗೆ ಹೂವು, ಇಲ್ಲ ತುಳಸಿ ಹೂವು, ಇಲ್ಲ ಮಲ್ಲಿಗೆ ಹೂವು, ಯಾವುದಾದ್ರೂ ಒಂದರಲ್ಲಾದರೂ ಪೂಜೆ ಮಾಡಬಹುದು. ಈ ರೀತಿ ಹೂಗಳನ್ನು ಇಟ್ಟು ಪೂಜೆ ಮಾಡ್ಕೊಳ್ಳಿ. ಇನ್ನು ಗಿಡಮೂಲಿಕೆ ಅಂತ ಬಂದಾಗ ಅಶ್ವತ್ಥ ಗಿಡ, ಎಕ್ಕೆ ಗಿಡ, ಉತ್ತರಾಣಿ ಅಥವಾ ಹತ್ತಿ ಮರ ಒಂದು ಎಲೆಗಳನ್ನ ತಂದು ಪೂಜೆ ಮಾಡಿ. ಶುಭ ಸಂಖ್ಯೆ ಅಂತ ಬಂದರೆ ಇವತ್ತಿಗೆ 5 ಮತ್ತು 6 ಶುಭ ಸಂಖ್ಯೆಯಾಗಿರುತ್ತೆ. ಬಣ್ಣಗಳಿಗೆ ಅಂತ ಬಂದರೆ ಕೆಂಪು, ಹಳದಿ, ಹಸಿರು, ಬಿಳಿ ಬಣ್ಣ ಆಗಿರುತ್ತೆ. ನೈವೇದ್ಯ ಅಂತ ಬಂದರೆ ಗೋಧಿ, ಕಡಲೆಕಾಳು, ಹೆಸರುಕಾಳು, ಅವರೆಕಾಳು ನಿಮಗೆ ಯಾವುದೇ ಅನುಕೂಲ ಆಗುತ್ತೋ ಅದನ್ನು ಮಾಡಿಡ್ಬೋದು. ದೇವರುಗಳಿಗಂತೆ ಬಂದರೆ ಬ್ರಹ್ಮ, ಶಿವು, ವಿಷ್ಣು, ಮಹಾಲಕ್ಷ್ಮಿ, ಶನೇಶ್ವರ ಯಾವುದಾದ್ರೂ ಪೂಜೆಯನ್ನು ಮಾಡ್ಕೊಳ್ಳಿ. ಅಷ್ಟೋತ್ತರ, ಶತಮಾನವಳಿ ಏನಾದರೂ ಹೇಳ್ಕೊಳ್ಳಿ. ಪ್ರತಿದಿನದ ಹೀಗೆ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಚಾರಗಳನ್ನ ತಿಳ್ಕೊಂಡು ಪೂಜೆ ಮಾಡ್ಕೊಳ್ಳಿ. ಮತ್ತೆ ನಾಳೆ ಇದೇ ಮಂತ್ರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಜೈ ಮಹಾಕಾಳಿ. ಶ್ರೀ ಮಹಾಕಾಳಿ ಮೂಲಸ್ಥಳ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಅಧಿಕೃತ ಫೇಸ್ಬುಕ್ ಪೇಜ್ ಇದೆ, ಅಲ್ಲಿಗೂ ಬಂದು ನಮ್ಮ ವೀಡಿಯೋಸ್ಗಳನ್ನೆಲ್ಲ ಲೈಕ್ ಮಾಡಿ. ಶುಭ ದಿನ. ಜೈ ಮಹಾಕಾಳಿ.